ಬೆಳಗಾವಿಯಲ್ಲಿ ಹೆಬ್ಬಾಳ್ಕರ್ ಕಾರು ಅಪಘಾತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಪುತ್ರ ಮೃಣಾಲ್ ಈಗ ಹೇಳಿಕೆಯನ್ನ ನೀಡಿದ್ದಾರೆ. ಮೃಣಾಲ್ ಹೆಬ್ಬಾಳ್ಕರ್ ಮಾತಾಡಿದ್ದಾರೆ. ಅಪಘಾತಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಅಪಘಾತದಲ್ಲಿ ಬಚಾವಾಗಿದ್ದಾರೆ. ಅಮ್ಮ ಮತ್ತು ಮಾವ ಚಂದ್ರರಾಜಗೆ ಸಣ್ಣ ಪುಟ್ಟ ಗಾಯಗಳಾಗಿದೆ. ಮೃಣಾಲ್ ಹೇಳಿರುವಂತಹ ಮಾತಿದು. ಅಮ್ಮ ಮಾವಾಗೆ ಏನೂ ಆಗಿಲ್ಲ, ಆತಂಕ ಬೇಡ ಅಂದಿದ್ದಾರೆ. ಆತಂಕ ಪಡಬೇಕಾಗಿಲ್ಲ, ಸಣ್ಣ ಪುಟ್ಟ ಗಾಯಗಳು ಆಗಿದೆ ಅನ್ನುವಂತ ಮಾತನ್ನ ಹೇಳಿದ್ದಾರೆ. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಪುತ್ರ ಮೃಣಾಲ್ ಹೆಬ್ಬಾಳ್ಕರ್ ಈಗ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಮಾತಾಡಿದ್ದಾರೆ. ಇವತ್ತು ಬೆಳಗ್ಗೆ ಬೆಂಗಳೂರಿಂದ ಬರಬೇಕಾದ್ರೆ ತಾಯಿಯವರು ಮತ್ತು ಚಂದ್ರರಾಜ್ ಹಟ್ಟಿಯೊಳಿಯವರು MLC ಅವರು ಇಬ್ಬರು ಕೂಡ ಕಿತ್ತೂರು ಹತ್ರ ಒಂದು ನಾಯಿ ಗಾಡಿ ಮುಂದೆ ಅಡ್ಡ ಬಂದಾಗ ಡ್ರೈವರ್ ಅದನ್ನು ತಪ್ಪಿಸ್ಲಿಕ್ಕೆ ಹೋಗಿ ಟ್ರಕ್ಕಿಗೆ ಸ್ವಲ್ಪ ಒಂದು ಇಂಪ್ಯಾಕ್ಟ್ ಆಗಿ ಸರ್ವಿಸ್ ರೋಡ್ ಮೇಲೆ ಹೋಗಿ ಗಿಡಕ್ಕೆ ಗಾಡಿ ಇಂಪ್ಯಾಕ್ಟ್ ಆಗಿದೆ. ಆದರೆ ದೇವ್ರ ದಯದಿಂದ ಏನೂ ಆ ಥರ ಮೇಜರ್ ಏನು ಪೆಟ್ಟಾಗಿಲ್ಲ. ಡಾಕ್ಟ್ರವ್ರ ಜೊತೆ ನಾನು ಕೂಡ ಮಾತಾಡಿದ ಮೇಲೆ ಸ್ವಲ್ಪ ಬೆನ್ನಿಗೆ ಏಟಾಗಿದೆ, ಕಾಲಿಗೆ ಏಟಾಗಿದೆ ತಾಯಿಯವ್ರಿಗೆ, ಹಾಗೂ MLC ಅವ್ರಿಗೂ ಸ್ವಲ್ಪ ತಲೆ ಹತ್ರ ಏಟಾಗಿದೆ.